ಜಾಲಿವುಡ್ ಸ್ಟುಡಿಯೋಸ್ಗೆ ನೋಟಿಸ್ ಶಾಕ್. ಸ್ಟುಡಿಯೋಗೆ ಕೊಟ್ಟಿರೋದು ಒಂದಲ್ಲ ಎರಡೆರಡು ನೋಟಿಸ್ ಅಂತೆ. ಓಕೆ, ಯಾವ್ದ್ಯಾವ್ದಕ್ಕೆ ಸಂಬಂಧಪಟ್ಟಂತೆ? ನೀರು ಹಾಗೂ ವಾಯು ಮಾಲಿನ್ಯಕ್ಕೆ ಕುರಿತಂತೆ ಈ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪ್ರತ್ಯೇಕವಾಗಿ ಒಂದು ನೀರಿಗೆ ಇನ್ನೊಂದು ಗಾಳಿಗೆ ನೋಟಿಸ್ ಹೋಗಿರೋದು. ಇವ್ರು ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಿಲ್ಲ. ಅದಕ್ಕೆ ಹಿಂಗೆ ಮಾಡಿರೋದು ಅವರು. ನೀರು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈಗ ಹೆಂಗೆ ಉತ್ತರ ಕೊಡ್ತಾರೆ ಅನ್ನೋದು ಗೊತ್ತಾಗಬೇಕು. ಅಕ್ಟೋಬರ್ 6ರಂದೇ ಪೊಲ್ಯೂಷನ್ ಬೋರ್ಡ್ ಅವರು ನೋಟಿಸ್ ಕೊಟ್ಟಿದ್ದಾರೆ. 9 ಕಾರಣಗಳನ್ನು ಉಲ್ಲೇಖಿಸಿ ಕ್ಲೋಸರ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇವ್ರು ಏನು ಮಾಡಿದ್ದಾರೆ ಅಲ್ಲಿ? ಇಗ್ನೋರ್ ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ, ಲೈಟಾಗಿ ತಗೊಂಡಿದ್ದಾರೆ. ಬಿಗ್ ಬಾಸ್ ಅವ್ರದ್ದು ತಪ್ಪು ಬಿಡ್ರಿ. ಇಷ್ಟೆಲ್ಲ ಸಮಸ್ಯೆ ಇದೆ, ವಿವಾದ ಇದೆ ಅಂದಮೇಲೆ ಇಲ್ಲಿಗೆ ಯಾಕೆ ಹೋಗ್ಬೇಕಿತ್ತು? ಬೇಕಾದಷ್ಟು ಜಾಗ ಇತ್ತು. ಓಕೆ, ಜಾಲಿವುಡ್ಗೆ ಬರೀ ಕಳಪೆ ಕೊಳಚೆ ನೀರನ್ನ, ಮಲಿನವಾಗಿರೋ ನೀರನ್ನ ಹೊರಗೆ ಬಿಡ್ತಾರೆ. ಪರಿಸರ ಹಾಳಾಗ್ತಾ ಇದೆ ಅನ್ನೋದು ಮಾತ್ರ ಅಲ್ಲ, ನೀರು ಹಾಳಾಗ್ತದೆ ಅಂತ ಮಾತ್ರ ಅಲ್ಲ, ಅದೇ ಪರಿಸರದಲ್ಲಿ ಮತ್ತೊಂದು ಪ್ರಮುಖವಾದ ಅಂಶ ಏನೇಳಿ, ನೀವು ಪ್ರತಿ ಸೆಕೆಂಡ್ ಸೇವನೆ ಮಾಡುವಂತಹ ಗಾಳಿಯೂ ಕೂಡ ಮಲಿನವಾಗ್ತಾ ಇದೆ. ಅದಕ್ಕೂ ಇವ್ರು ಪ್ರಿಕಾಷನ್ಸ್ಗಳನ್ನು ತಗೊಂಡಿಲ್ಲ ಅಂದ್ಕೊಂಡು ಇನ್ನೊಂದು ನೋಟಿಸ್ ಕೊಟ್ಟಿದ್ದಾರೆ. ಎರಡಕ್ಕೂ ಇವ್ರು ಏನು ಮಾಡಿದ್ದಾರೆ? ಇಗ್ನೋರ್, ನಿರ್ಲಕ್ಷ್ಯ ಮಾಡಿದ್ದಾರೆ. ನಿರ್ಲಕ್ಷ್ಯ ಮಾಡ್ತೀರಾ? ತಡಿರಿ, ಮಾಡ್ತೀವಿ ಅಂತ ಹೀಟ್ ಇದ್ದಾಗಲೇ ಹೊಡಿಬೇಕಲ್ಲೇನ್ರಿ? ಬಿಗ್ ಬಾಸ್ ಆಗಬೇಕಾದ್ರೆ ಅಥವಾ ಬಿಗ್ ಬಾಸ್ ಶೋ ನಡಿಬೇಕಾದ್ರೆ ಬಂದು ಈಗ ಬೀಗ ಹಾಕ್ಸಿದ್ದಾರೆ. ವಿಪರೀತ ದೊಡ್ಡ ಸೌಂಡ್ ಆಯ್ತು ನೋಡಿ. ಇದೇ ನಮ್ಮ ರಾಜ್ಯದಲ್ಲಿ ಮಾತ್ರ ಸುದ್ದಿ ಆಗ್ತದೆ ಅನ್ಕೊಂಡ್ರ? ಭಾರತದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಭಾಷೆಯಲ್ಲಿ ಬಿಗ್ ಬಾಸ್ ಪ್ರಸಾರ ಆಗುತ್ತೋ ಎಲ್ಲ ಕಡೆಯೂ ಕೂಡ ಕರ್ನಾಟಕದಲ್ಲಿ ಬಿಗ್ ಬಾಸ್ ಕನ್ನಡದಲ್ಲಿ ಸೀಸನ್ 12ರಲ್ಲಿ ಹಿಂಗಾಯ್ತಂತೆ. ಮನೆಗೆ ಬೀಗ ಹಾಕಿದಾರಂತೆ, ಕಂಟೆಸ್ಟೆಂಟ್ಗಳನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗಿದಾರಂತೆ, ಹೈ ಡ್ರಾಮಾ ಆಗ್ತಾ ಇದೆಯಂತೆ, ಅಲ್ಲಿ ಡಿ ಕೆ ಶಿವಕುಮಾರೇ ಹಿಂಗೆ ಮಾಡಿಸಿದ್ರಂತೆ, ಎಂತೆ ಕಂತೆ ಇಂಥವೇ ಬರೀ ಓಡಾಡ್ತಾ ಇರೋದು. ಹೀಗಿರುವಾಗ ಇದು ಕಬ್ಬಿಣ ಕಾದಾಗಲೇ ಬಡಿಬೇಕು ಅಂತಾರಲ್ಲ, ಅದನ್ನಿಲ್ಲಿ ಅನುಸರಿಸ್ದಂಗೆ ಕಾಣಿಸ್ತಾ ಇದೆ. ಬಟ್ ಈ ಕಬ್ಬಿಣ ಕಾದಾಗ ಬಡಿಯುವ ಕೆಲಸ ಕೇವಲ ಬಿಗ್ ಬಾಸ್ ಮನೆ ಹತ್ರ ಮಾತ್ರ ಆಗಬಾರ್ದು ಸ್ವಾಮಿ. ಉತ್ತರ ಕರ್ನಾಟಕ ಭಾಗದ ಕಡೆ ಹೋಗಿ ಜನಗಳೋ ಅಂತ ಇದ್ದಾರೆ, ಕುಡಿಯೋಕೆ ನೀರಿಲ್ಲ. ಮನೆ ಮುಂದೆ ಅಥವಾ ಊರಿನ ಮುಂದೆ ಕೆರೆ ದೊಡ್ಡದಾಗಿದೆ, ಕಲುಷಿತ ನೀರು ತುಂಬ ಹೋಗಿದೆ. ಇಲ್ಲೂ ಬಂದು ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಅದಕ್ಕೆ ಯಾವ ರೀತಿಯ ಆ್ಯಕ್ಷನ್ಗಳನ್ನು ತಗೊಳ್ತಾರೆ ಅಂತ. ಸೊ ಸದ್ಯ ಸಿಗ್ತಾ ಇರೋ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅವರು ಹಗ್ಲು ಕಡ್ಡು ಬಾವಿಗೆ ರಾತ್ರಿ ಹೋಗಿ ಬಿದ್ರು ಅನ್ನಂಗೆ ಆಗಿದೆ. ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಯಾಕಲ್ಲಿ ಸೆಟ್ ನಿರ್ಮಾಣ ಮಾಡಕ್ಕೆ ಹೋದ್ರಿ ನೀವು?